ಅಮೆಜಾನ್. ಅಮೆಜಾನ್ ರೇನ್ ಫಾರೆಸ್ಟ್ ಅಂದ ತಕ್ಷಣ ನಮಗೆ ನೆನಪಾಗುವುದು ದಟ್ಟವಾದ ಮರಗಳು, ದೈತ್ಯ ಅನಕೊಂಡಗಳು ಮತ್ತು ಅಪಾಯಕಾರಿ ಪ್ರಾಣಿಗಳು. ಆದರೆ ಈ ಕಾಡಿನ ಹೃದಯ ಭಾಗದಲ್ಲಿ ವಿಜ್ಞಾನದ ನಿಯಮಗಳನ್ನೇ ಮೀರಿ ಹರಿಯುವ ಒಂದು ನದಿ ಇದೆ. ಈ ನದಿಯ ವಿಶೇಷತೆ ಏನು ಅಂದರೆ ಇದರ ನೀರು ಸದಾ ಕುದಿಯುತ್ತಲೇ ಇರುತ್ತೆ. ಸುಮಾರು 6.4 ಕಿಲೋಮೀಟರ್ ಉದ್ದವಿರುವ ಈ ನದಿಯು ಸಾಧಾರಣ ಬಿಸಿ ನೀರಿನ ಬುಗ್ಗೆಯಲ್ಲ. ಇಲ್ಲಿನ ನೀರಿನ ಟೆಂಪರೇಚರ್ ಸುಮಾರು 98ರಿಂದ 99 ಡಿಗ್ರಿ ಸೆಲ್ಸಿಯಸ್ವರೆಗೆ ತಲುಪುತ್ತೆ. ವಿಜ್ಞಾನಿಗಳು ದಶಕಗಳ ಕಾಲ ಇಂತಹ ಒಂದು ನದಿ ಇರಲು ಸಾಧ್ಯವೇ ಇಲ್ಲ ಎಂದು ವಾದಿಸ್ತಾ ಇದ್ರು. ಯಾಕೆ ಅಂದರೆ ಜ್ವಾಲಾಮುಖಿ ಇಲ್ಲದ ಜಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನೀರು ಕುದಿಯೋದು ಇಂಪಾಸಿಬಲ್ ಅನ್ನೋದು ಅವರ ವಾದವಾಗಿತ್ತು. ಆದರೆ ಪ್ರಕೃತಿಯು ಮನುಷ್ಯನ ತರ್ಕಕ್ಕೆ ನಿಲುಕದ ವಿಸ್ಮಯಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ. ಈ ವಿಡಿಯೋದಲ್ಲಿ ನಾವು ಈ ನದಿಯ ಪತ್ತೆ, ಅಲ್ಲಿನ ಪ್ರಾಣಿಗಳ ಸ್ಥಿತಿ ಮತ್ತು ಅದರ ಹಿಂದಿರುವ ಅಗೋಚರ ವಿಜ್ಞಾನದ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಯೋಣ. ಸೊ ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ನದಿಯ ರಹಸ್ಯ ಜಗತ್ತಿಗೆ ಪರಿಚಯವಾಗಲು ಕಾರಣ ಆಂಡ್ರೆಸ್ ರೂಸೋ ಅನ್ನೋ ಭೂವಿಜ್ಞಾನಿಯಿಂದ. ಆಂಡ್ರೆಸ್ನ ಈ ಜರ್ನಿ ಶುರುವಾಗಿದ್ದು ಕೇವಲ ಒಂದು ಕಥೆಯಿಂದ. ಆಂಡ್ರೆಸ್ ಚಿಕ್ಕವನಿದ್ದಾಗ ಪೇರು ದೇಶದಲ್ಲಿರುವ ಅವರ ತಾತ ಒಂದು ರೋಚಕ ಕತೆ ಹೇಳ್ತಾ ಇದ್ರಂತೆ. ಅಮೆಜಾನ್ ಕಾಡಿನ ಯಾವುದೋ ಮೂಲೆಯಲ್ಲಿ ಒಂದು ನದಿ ಇದೆ, ಅದರಲ್ಲಿ ನೀರು ಕುದಿಯುತ್ತೆ, ಅಲ್ಲಿ ಬಿದ್ದವರೆಲ್ಲ ಸತ್ತು ಹೋಗ್ತಾರೆ ಎಂದು ಹೇಳ್ತಾ ಇದ್ರಂತೆ. ಸ್ಪಾನಿಷ್ ಸೈನಿಕರು ಅಮೆಜಾನ್ ಕಾಡಿನೊಳಗೆ ಚಿನ್ನ ಹುಡುಕಲು ಹೋದಾಗ ಅವರು ಅಲ್ಲಿ ಕುದಿಯುವ ನದಿಯನ್ನು ಕಂಡಿದ್ರು ಅಂತ ಕೂಡ ಹೇಳ್ತಾರೆ. ಆಂಡ್ರೆಸ್ ದೊಡ್ಡವನಾದ ಮೇಲೆ ಭೂವಿಜ್ಞಾನಿ ಆಗಬೇಕು ಅಂತ ನಿರ್ಧರಿಸಿದಾಗ ಈ ಕಥೆಯ ಬಗ್ಗೆ ತನಿಖೆ ಮಾಡಲು ಶುರು ಮಾಡ್ತಾನೆ. ಆದರೆ ಅಕಾಡೆಮಿಕ್ ವಿಜ್ಞಾನಿಗಳು ಇದನ್ನ ಒಪ್ಪೋದೇ ಇಲ್ಲ. ನೋಡು ಆಂಡ್ರೆಸ್, ನೀರು ಕುದಿಯಬೇಕಾದರೆ ಭೂಮಿಯ ಕೆಳಗೆ ಮ್ಯಾಗ್ಮಾ ಅಥವಾ ಜ್ವಾಲಾಮುಖಿ ಇರಬೇಕು. ಅಮೆಜಾನ್ ಕಾಡಿನ ಆ ಭಾಗದಲ್ಲಿ ಯಾವುದೇ ಜ್ವಾಲಾಮುಖಿ ಇಲ್ಲ, ಹೀಗಾಗಿ ಅಲ್ಲಿ ಅಂತಹ ನದಿ ಇರಲು ಸಾಧ್ಯವೇ ಇಲ್ಲ ಎಂದು ಪ್ರತಿಯೊಬ್ಬ ತಜ್ಞರು ಹೇಳ್ತಾರೆ. ಆದರೆ ಆಂಡ್ರೆಸ್ ಮನಸ್ಸಿನಲ್ಲಿ ತಾತ ಹೇಳಿದ ಕತೆ ಗಾಢವಾಗಿ ಕೂತಿತ್ತು. 2011ರಲ್ಲಿ ಅವನು ಎಲ್ಲವನ್ನು ಬದಿಗಿಟ್ಟು ಪೇರು ದೇಶದ ಅಮೆಜಾನ್ ಕಾಡಿಗೆ ಹೋಗ್ತಾನೆ. ಆ ಕಾಡಿನ ಒಳಗೆ ಹೋಗ್ತಾ ಇದ್ದಂತೆ ಅವನಿಗೆ ಗಾಳಿಯಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇರೋದು ಕಾಣುತ್ತೆ. ಕಾಡಿನ ದಟ್ಟವಾದ ಪರಿಸರದಲ್ಲಿ ಯಾವುದೇ ರಸ್ತೆಗಳಿಲ್ಲದ ಆ ಜಾಗದಲ್ಲಿ ಅವನು ನಡೆದೇ ಹೋಗ್ತಾನೆ. ಕೊನೆಗೆ ಅವನಿಗೆ ಆ ನದಿ ಕಾಣುತ್ತೆ. ಅದೇ ಸುಮಾರು 6 ಕಿಲೋಮೀಟರ್ ಉದ್ದ ಹರಿಯುವ ಕುದಿಯುವ ನದಿ. ಆ ಕ್ಷಣಕ್ಕೆ ವಿಜ್ಞಾನದ ಆರ್ಗ್ಯುಮೆಂಟ್ ಸುಳ್ಳಾಗಿದ್ವು. ಆ ನದಿಯ ಹೆಸರು ಶಾನೈ ಟೆಂಪಿಷ್ಕಾ, ಅಂದರೆ ಸೂರ್ಯನ ಶಾಖದಿಂದ ಕುದಿಸಲ್ಪಟ್ಟದ್ದು ಅಂತ. ಇದು ಸುಮಾರು 25 ಮೀಟರ್ ಅಗಲವಿದೆ ಮತ್ತು ಸುಮಾರು 6 ಮೀಟರ್ ಆಳವಿದೆ. ಇದರ ವಿಶೇಷತೆ ಏನು ಅಂದರೆ ನದಿಯ ಉದ್ದಕ್ಕೂ ತಾಪಮಾನ ಒಂದೇ ರೀತಿ ಇರೋದಿಲ್ಲ. ಆರಂಭದಲ್ಲಿ ನೀರು ಸ್ವಲ್ಪ ತಂಪಾಗಿದ್ದರೂ ಮೈಲುಗಟ್ಟಲೆ ಹೋದಂತೆ ತಾಪಮಾನ ಏರ್ತಾ ಹೋಗುತ್ತೆ. ಇಲ್ಲಿ ಮುಖ್ಯ ವಿಷಯ ಏನು ಅಂದರೆ ನಾವು ಕುಡಿಯುವ ಚಹಾ ಸುಮಾರು 60ರಿಂದ 70 ಡಿಗ್ರಿ ಇರುತ್ತೆ. ಸಾಮಾನ್ಯವಾಗಿ 100 ಡಿಗ್ರಿಗೆ ನೀರು ಪೂರ್ತಿಯಾಗಿ ಬಿಸಿಯಾಗುತ್ತೆ ಅಂದರೆ ಈ ನದಿಯ ನೀರು ಬಹುತೇಕ ಕುದಿಯುವ ಹಂತದಲ್ಲಿದೆ ಅಂತ ಅರ್ಥ. ಹಾಗೆ ಈ ನದಿಯ ಮೇಲ್ಮೈನಲ್ಲಿ ಸದಾ ಬಿಳಿ ಬಣ್ಣದ ದಟ್ಟವಾದ ಹಬೆ ಆವರಿಸಿರುತ್ತೆ. ಈ ಬಿಸಿ ಹಬೆಯು ಶ್ವಾಸಕೋಶದ ಒಳಭಾಗವನ್ನು ಸುಡಲು ಶುರು ಮಾಡಿಬಿಡುತ್ತೆ. ನದಿಯ ಸುತ್ತಮುತ್ತಲಿನ ಮಣ್ಣು ಕೂಡ ಕುದಿಯುವ ಬಾಣಲಿಯಂತೆ ಬಿಸಿಯಾಗಿರುತ್ತೆ. ಇನ್ನು ಮಳೆಗಾಲದಲ್ಲಿ ಮಳೆ ನೀರು ಸೇರಿದಾಗ ತಾಪಮಾನ ಸ್ವಲ್ಪ ಕಡಿಮೆಯಾಗುತ್ತೆ. ಆದರೆ ಬೇಸಿಗೆಯಲ್ಲಿ ಮಾತ್ರ ಇದು ಒಂದು ಸಾವಿನ ಕೆರೆಯಾಗಿ ಬದಲಾಗಿ ಬಿಡುತ್ತೆ. ಹಾಗೆ ಇಲ್ಲಿನ ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ ಹತ್ತಿರದಲ್ಲಿರುವ ಮರಗಳ ಎಲೆಗಳು ಕೂಡ ಬಾಡಿ ಹೋಗಿರುತ್ತೆ. ಈ ನದಿಯನ್ನ ಸಾವಿನ ಬಲೆ ಎಂದು ಕರೆಯಲು ಮುಖ್ಯ ಕಾರಣ ಅಲ್ಲಿ ದಿನನಿತ್ಯ ನಡೆಯುವ ಘಟನೆಗಳು. ಆಂಡ್ರೆಸ್ ರೂಸೋ ಹೇಳುವಂತೆ ಈ ನದಿಯ ದಡದಲ್ಲಿ ಯಾವುದೇ ಜೀವಿ ಕ್ಷೇಮವಾಗಿರುವುದಿಲ್ಲ. ಕಾಡಿನ ಪ್ರಾಣಿಗಳು ನೀರು ಕುಡಿಯಲು ಬಂದಾಗ ಅಥವಾ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಾಗ ನರಕ ದರ್ಶನವಾಗುತ್ತೆ. ನದಿಗೆ ಬಿದ್ದ ತಕ್ಷಣ ಪ್ರಾಣಿಗಳು ಹೊರಗೆ ಬರಲು ಹೋರಾಡುತ್ತೆ. ಸೆಕೆಂಡುಗಳಲ್ಲಿ ಅವುಗಳ ಸ್ನಾಯುಗಳು ಬೆಂದು ಹೋಗುವಷ್ಟು ಟೆಂಪರೇಚರ್ ಇರುತ್ತೆ. ಪ್ರಾಣಿಯ ದೇಹದ ಚರ್ಮವು ಉಪ್ಪಿನಕಾಯಿಯಂತೆ ಕಳಚಿ ಬಂದು ಬಿಡುತ್ತೆ. ಬಿಸಿ ನೀರಿನ ಶಾಖಕ್ಕೆ ಪ್ರಾಣಿಗಳ ಕಣ್ಣುಗಳ ಮೊದಲು ಹಾನಿಗೊಳಗಾಗಿ ಕುರುಡಾಗುತ್ತೆ. ಆಗ ಅವುಗಳಿಗೆ ಎಲ್ಲಿ ಹೋಗಬೇಕು ಎಂಬ ದಾರಿಯೇ ತಿಳಿಯೋದಿಲ್ಲ. ಆ ಭಯಾನಕ ನೋವಿನಲ್ಲಿ ಪ್ರಾಣಿಗಳು ಬಾಯಿ ತೆರೆದು ಕಿರುಚಲು ಪ್ರಯತ್ನಿಸಿದಾಗ ಕುದಿಯುವ ನೀರು ನೇರವಾಗಿ ಅವುಗಳ ಗಂಟಲಿನ ಮೂಲಕ ಶ್ವಾಸಕೋಶಕ್ಕೆ ಇಳಿದು ಬಿಡುತ್ತೆ. ಇದು ಒಳಗಿನಿಂದಲೇ ಅವುಗಳನ್ನು ಬೇಯಿಸಿ ಬಿಡುತ್ತೆ. ಆಂಡ್ರೆಸ್ ಹೇಳುವಂತೆ ಅಲ್ಲಿ ಸತ್ತ ಪ್ರಾಣಿಗಳ ದೇಹವು ಅಡುಗೆ ಮನೆಯಲ್ಲಿ ಬೇಯಿಸಿದ ಮಾಂಸದಂತೆ ಕಾಣ್ತಾ ಇತ್ತು ಅಂತ. ಯಾವುದೋ ಒಂದು ಪುಟ್ಟ ಕಪ್ಪೆ ಅಥವಾ ಹಾವು ಬಿದ್ದರೂ ಅದರ ಸ್ಥಿತಿ ನೋಡೋಕೆ ಆಗದ ರೀತಿ ಆಗುತ್ತೆ. ಮನುಷ್ಯನ ಚರ್ಮಕ್ಕೆ ಈ ನೀರು ತಾಗಿದ್ರೆ ಕೇವಲ 5 ಸೆಕೆಂಡ್ನಲ್ಲಿ ಸುಟ್ಟ ಗಾಯಗಳಾಗಿ ಬಿಡುತ್ತೆ. ಇನ್ನು ಅಕಾಡೆಮಿಕ್ ವಿಜ್ಞಾನಿಗಳ ವಾದ ಏನು ಅಂದರೆ ಜ್ವಾಲಾಮುಖಿಯೇ ಇಲ್ಲದಿದ್ದರೂ ನೀರು ಹೇಗೆ ಬಿಸಿಯಾಗುತ್ತೆ ಅಂತ. ಆಂಡ್ರೆಸ್ನ ಹಲವು ವರ್ಷಗಳ ಸಂಶೋಧನೆಯ ಪ್ರಕಾರ ಇದರ ಹಿಂದೆ ಒಂದು ಅದ್ಭುತವಾದ ಹೈಡ್ರೋಥರ್ಮಲ್ ಸಿಸ್ಟಮ್ ಇದೆ ಅಂತ.
ಸಾಮಾನ್ಯವಾಗಿ ಜಗತ್ತಿನ ಬಿಸಿನೀರಿನ ನದಿಗಳು ಜ್ವಾಲಾಮುಖಿಯ ಹತ್ತಿರದಲ್ಲಿ ಇರುತ್ತೆ. ಆದರೆ ಈ ನದಿಯು ಜ್ವಾಲಾಮುಖಿಯಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಇದರ ಮೆಕ್ಯಾನಿಸಮ್ ಹೇಗಿದೆ ಅಂದರೆ, ಆಂಡೀಸ್ ಪರ್ವತಗಳಲ್ಲಿ ಬೀಳುವ ಮಳೆ ನೀರು ಭೂಮಿಯ ಮೇಲ್ಮೈನಲ್ಲಿರುವ ಸಣ್ಣ ಸಣ್ಣ ಬಿರುಕುಗಳ ಮೂಲಕ ಭೂಮಿಯ ಅತ್ಯಂತ ಆಳಕ್ಕೆ ಹೋಗುತ್ತೆ. ಭೂಮಿಯ ಆಳಕ್ಕೆ ಹೋದಂತೆ ಭೂಮಿಯ ಒಳಮೈ ಶಾಖವು ಹೆಚ್ಚಾಗ್ತಾ ಹೋಗುತ್ತೆ. ಆ ಆಳದಲ್ಲಿ ನೀರು ಜಿಯೋಥರ್ಮಲ್ ಶಾಖದಿಂದ ಕುದಿಯಲು ಆರಂಭವಾಗುತ್ತೆ. ನಂತರ ಅದೇ ನೀರು ಅತಿ ಹೆಚ್ಚಿನ ಒತ್ತಡದಲ್ಲಿ ಮತ್ತೆ ಮೇಲೆ ಬರಲು ಪ್ರಯತ್ನಿಸುತ್ತವೆ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದು ಭೂಮಿಯ ಪ್ಲಂಬಿಂಗ್ ಸಿಸ್ಟಮ್ ಇದ್ದಂತೆ. ಮಳೆ ನೀರು ಕೆಳಗೆ ಹೋಗೋದು, ಅಲ್ಲಿ ಕುದಿಯುತ್ತಾ ಮತ್ತೆ ಮೇಲೆ ಬರೋದು, ಈ ಪ್ರಕ್ರಿಯೆಯೇ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಲೇ ಇದೆ. ಭೂಮಿಯ ಒಳಗಿನಿಂದ ಚಿಮ್ಮುವ ಈ ಕುದಿಯುವ ನೀರು ನದಿಯಾಗಿ ಹರಿಯುತ್ತೆ. ಇಲ್ಲಿ ಇನ್ನೊಂದು ಅತ್ಯಂತ ರೋಚಕ ವಿಷಯ ಏನು ಅಂದರೆ, ಇಷ್ಟು ಬಿಸಿ ನೀರಲ್ಲೂ ಕೆಲವು ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ಬದುಕುತ್ತೆ. ಅವುಗಳನ್ನು ವಿಜ್ಞಾನದ ಭಾಷೆಯಲ್ಲಿ ಎಕ್ಸ್ಟ್ರೀಮೋಫೈಲ್ಸ್ ಎಂದು ಕರೆಯಲಾಗುತ್ತೆ. ಇಂತಹ ಶಾಖದಲ್ಲಿ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ಎಂಬ ಹಳೆಯ ವಿಜ್ಞಾನದ ನಂಬಿಕೆಯನ್ನು ಈ ಬ್ಯಾಕ್ಟೀರಿಯಾಗಳು ಸುಳ್ಳು ಮಾಡಿದೆ. ಈ ಬ್ಯಾಕ್ಟೀರಿಯಾಗಳು ಅತಿಯಾದ ಟೆಂಪರೇಚರ್ನಲ್ಲೂ ತಮ್ಮ ಜೀವನ ಚಕ್ರವನ್ನು ಮುಂದುವರಿಸುತ್ತೆ. ಇನ್ನು ಇವುಗಳನ್ನು ಬಳಸಿಕೊಂಡು ಹೊಸ ರೀತಿಯ ಔಷಧಿಗಳನ್ನು ತಯಾರಿಸುವ ಬಗ್ಗೆ ಸಂಶೋಧನೆಗಳು ಕೂಡ ನಡೆಯುತ್ತಿವೆ. ಈ ನದಿಯು ಸಾವಿನ ಸಂಕೇತ ಮಾತ್ರವಲ್ಲ, ಇದು ವೈಜ್ಞಾನಿಕವಾಗಿ ಹೊಸ ಬದುಕಿನ ದಾರಿಯನ್ನು ಕೂಡ ತೋರಿಸುತ್ತೆ. ಈ ರೀತಿಯ ಬಿಸಿ ನೀರಲ್ಲಿ ಬದುಕುವ ಜೀವಿಗಳು ಇಡೀ ಪ್ರಪಂಚದಲ್ಲಿ ಬೇರೆಲ್ಲೂ ಸಿಗೋದಿಲ್ಲ. ಸ್ಥಳೀಯ ಅಶನಿನ್ಕಾ ಅನ್ನೋ ಬುಡಕಟ್ಟು ಜನರು ಈ ನದಿಯನ್ನ ಕೇವಲವಾಗಿ ನೋಡೋದಿಲ್ಲ, ಅವರು ಇದನ್ನ ದೇವತೆಯಂತೆ ಪೂಜಿಸ್ತಾರೆ. ಅವರ ಪುರಾಣದ ಪ್ರಕಾರ ಈ ನದಿಯ ಮೂಲದಲ್ಲಿ ಯಕುಮಾಮ ಎಂಬ ದೈತ್ಯ ತಾಯಿ ಹಾವು ವಾಸಿಸುತ್ತಿದೆಯಂತೆ. ಈ ಹಾವೇ ನದಿಯ ನೀರನ್ನ ತನ್ನ ಶಕ್ತಿಯಿಂದ ಕುದಿಸುತ್ತೆ ಅನ್ನೋದು ಅವರ ನಂಬಿಕೆ. ಅವರು ಈ ನದಿಯ ಕುದಿಯುವ ನೀರನ್ನ ತಮ್ಮ ದಿನನಿತ್ಯ ಜೀವನದಲ್ಲಿ ವಿಶಿಷ್ಟವಾಗಿ ಬಳಸುತ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಅಡುಗೆ ಮಾಡಲು ಯಾವುದೇ ಒಲೆ ಅಥವಾ ಬೆಂಕಿಯನ್ನ ಹಚ್ಚೋದಿಲ್ಲ. ಪಾತ್ರೆಯನ್ನ ಅಥವಾ ಮಾಂಸವನ್ನ ನೀರಿನಲ್ಲಿ ಇಟ್ಟರೆ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಬೆಂದು ಬಿಡುತ್ತೆ. ಹಾಗೆ ಈ ನದಿಯ ಹಬೆಯು ಶ್ವಾಸಕೋಶದ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ ಅವರು ನಂಬ್ತಾರೆ. ಅಲ್ಲಿನ ಜನರು ಈ ನದಿಯ ಬಳಿ ಕೆಲವು ವಿಶಿಷ್ಟ ಪೂಜೆಗಳನ್ನು ಕೂಡ ಮಾಡ್ತಾರೆ. ಇನ್ನು ಈ ನದಿಯ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾದ ಮೇಲೆ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಆಂಡ್ರೆಸ್ ರೂಸೋ ಪ್ರಕಾರ ಇಲ್ಲಿಗೆ ಸಾಮಾನ್ಯ ಪ್ರವಾಸಿಗರು ಬರೋದು ಅತ್ಯಂತ ಅಪಾಯಕಾರಿ. ಯಾಕೆ ಅಂದರೆ ನದಿಯ ಹಬೆಯು ಹೆಚ್ಚಾದಾಗ ದಾರಿ ಕಾಣಿಸದೆ ನೀರಿಗೆ ಬೀಳುವ ಸಾಧ್ಯತೆ ಇರುತ್ತದೆಯಂತೆ. ಇಂದು ಈ ಅದ್ಭುತವಾದ ನದಿಗೆ ಒಂದು ದೊಡ್ಡ ಅಪಾಯವಿದೆ, ಅದೇ ಅಮೆಜಾನ್ ಕಾಡುಗಳ ನಾಶ. ಮರಗಳನ್ನು ಕಡಿಯುವುದರಿಂದ ಇಲ್ಲಿನ ಮಣ್ಣಿನ ಸ್ಟೆಬಿಲಿಟಿ ಮತ್ತು ನೀರಿನ ಮೂಲಕ್ಕೆ ಧಕ್ಕೆ ಉಂಟಾಗುತ್ತೆ. ಆಂಡ್ರೆಸ್ ರೂಸೋ ಇವತ್ತಿಗೂ ಈ ನದಿಯನ್ನು ಕನ್ಸರ್ವ್ ಮಾಡಲು ದ ಬಾಯ್ಲಿಂಗ್ ರಿವರ್ ಪ್ರಾಜೆಕ್ಟ್ ಅಡಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಇದನ್ನ ಪೇರು ದೇಶದ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಅಮೆಜಾನ್ನ ಈ ಕುದಿಯುವ ನದಿ ನಮಗೆ ಕಲಿಸುವ ಪಾಠ ಏನು ಅಂದರೆ, ನಾವು ಪ್ರಕೃತಿಯ ಬಗ್ಗೆ ತಿಳಿದಿರುವುದು ಕೇವಲ ಒಂದು ಸಣ್ಣ ಹನಿಯಷ್ಟು ಮಾತ್ರ. ನಮ್ಮ ಪಾದದ ಕೆಳಗಿರುವ ಭೂಮಿಯೊಳಗೆ ಇಂತಹ ಅದೆಷ್ಟೋ ಸಾವಿರಾರು ಅದ್ಭುತಗಳು ಅಡಗಿರಬಹುದು. ಮನುಷ್ಯ ಎಷ್ಟೇ ಟೆಕ್ನಿಕಲಿ ಬೆಳೆದರೂ ಪ್ರಕೃತಿಯ ಈ ಅಗಾಧ ಬಲದ ಮುಂದೆ ಆತ ತಲೆಬಾಗಲೇಬೇಕು. ಜ್ವಾಲಾಮುಖಿಯೇ ಇಲ್ಲದ ಜಾಗದಲ್ಲಿ ಕುದಿಯುವ ಈ ನದಿ ಒಂದು ನೈಸರ್ಗಿಕ ಚಮತ್ಕಾರ. ಫ್ರೆಂಡ್ಸ್, ಈ ನದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.